ನಾನು ನಿಮ್ಮ ಪ್ರೀತಿಯ ಹನಿ. ನಾನು ಬರೆದ ಅನೇಕ ಕಥೆಗಳಲ್ಲಿ ವೃತ್ತಿಕಾ ಕೂಡ ಒಂದು. ಆ ಕಥೆ ಈಗ ನಿಮ್ಮ ಮುಂದೆ. ತನ್ನ ಕೈಯಾರೆ ಈ ಒಂದು ಕಾರ್ಯ ಆಗಿರುವುದು ಬಹಳ ಖುಷಿ ಕೊಟ್ಟಿದೆ ಎಂದು ಹೇಳಿದ ಆ ವ್ಯಕ್ತಿಯನ್ನು ಬಿಸಿ ಅಪ್ಪುಗೆ ಮೂಲಕ ಸಮಾಧಾನ ಮಾಡಿದ್ದು ಈ ಕಡೆಯ ವ್ಯಕ್ತಿ. ಹಲೋ, ವೃತ್ತಿಕಾ ಮೇಡಮ್ ಅಲ್ವಾ? ಪ್ರಶ್ನೆಯೇ ಆಗಿದ್ದರೂ ಕೂಡ ಆ ಮಾತು ಬಹಳ ತೂಕದಿಂದ ಕೂಡಿತ್ತು. ಹೌದು, ತಾವ್ಯಾರು? ಅನುಮಾನದಿಂದ ಕೇಳಿದಳು ವೃತ್ತಿಕಾ. ಮೇಡಮ್, ನಾನು ಐಸಿರಿ ಚಾನಲಿನಿಂದ ಮಾತಾಡ್ತಾ ಇರೋದು. ನಿಮ್ಗೆ ಗೊತ್ತು ನಾನು ಯಾಕಾಗಿ ಕರೆ ಮಾಡಿದೆ ಎಂದು. ನಮ್ಮ ಚಾನಲ್ ಸತತ 5 ವರ್ಷಗಳಿಂದ ನಡೆಸಿಕೊಂಡು ಬರುತ್ತಿರುವ ಬಡಾ ಬಾಸ್ ಎನ್ನುವ ಕಾರ್ಯಕ್ರಮಕ್ಕೆ ಈ ಬಾರಿಯಾದರೂ ತಾವು ಬರಲು ಮನಸ್ಸು ಮಾಡ್ತೀರಾ ಎಂದು ಕೇಳುವ ಸಲುವಾಗಿ ಕರೆ ಮಾಡಿದೆ ಎಂದಿತು ಆ ಸ್ವರ. ಆ ಮಾತು ಕೇಳಿ ಸರ್ ಎಂದು ಮಾತು ಆರಂಭಿಸುವಾಗಲೇ ಮೈ ನೇಮ್ ಇಸ್ ಮಧುಸೂದನ್ ಎಂದಿತು ಆ ಸ್ವರ. ಸರ್, ಮಧುಸೂದನ್ ಅವರೇ, ನಾನು ಈ ಕಾರ್ಯಕ್ರಮಕ್ಕೆ ಬರಬೇಕು ಎನ್ನುವ ನಿಮ್ಮ ಒತ್ತಾಯ ಯಾಕೆ ಎನ್ನುವುದು ನನಗೆ ತಿಳಿದಿಲ್ಲ. ಆದರೆ ಸತತ 5 ವರ್ಷಗಳಿಂದ ನಿಮ್ಮ ಆಹ್ವಾನ ಬರುತ್ತಲೇ ಇದೆ. ನಾನು ಕೂಡ ಅದನ್ನು ನಯವಾಗಿ ತಿರಸ್ಕರಿಸುತ್ತಲೇ ಬಂದಿದ್ದೇನೆ ಎಂದಳು. ಮೇಡಮ್, ಇದೂ ಸೇರಿ ನಮ್ಮ ಈ ಕಾರ್ಯಕ್ರಮ 5ನೇ ವರ್ಷಕ್ಕೆ ಕಾಲಿಟ್ಟಿದೆ. ಈ ಹಿಂದಿನ 2 ವರ್ಷ ಕೊರೋನಾ ಎಂಬ ಕಾರಣಕ್ಕೆ ಈ ಕಾರ್ಯಕ್ರಮ ರದ್ದು ಮಾಡಿದ್ದೆವು. ಆದರೆ ಜನರ ಒತ್ತಾಯದ ಮೇರೆಗೆ ಈ ವರ್ಷದಿಂದ ಪುನಃ ಆರಂಭ ಮಾಡುತ್ತಿದ್ದೇವೆ. ಈ ಹಿಂದಿನ 4 ವರ್ಷ ನಡೆದ ಕಾರ್ಯಕ್ರಮದ ವಿಷಯ ಬೇರೆ. ಈ 4 ವರ್ಷವೂ ನೀವು ತಿರಸ್ಕಾರ ಮಾಡಿದಾಗ ನಾವು ಒತ್ತಾಯ ಮಾಡಿಲ್ಲ. ಆದರೆ ಈ ಬಾರಿ ಅದಕ್ಕೊಂದು ದೃಢವಾದ ಕಾರಣವಿದೆ. ನಿಮ್ಮ ಬಗ್ಗೆ ಸುದ್ದಿಯಾದ ಒಂದು ವಿಷಯ, ಎಲ್ಲಾ ಸುದ್ದಿವಾಹಿನಿಯಲ್ಲಿ ನಿಮ್ಮನ್ನು ಬಿಂಬಿಸಿದ ರೀತಿ, ನೈಜ ಘಟನೆ, ಅದರಿಂದ ನಿಮಗಾದ ನೋವು, ಸಂಕಟ, ಅದರಿಂದ ಟ್ರೋಲರ್ಗಳು ಈ ವಿಷಯವನ್ನು ಬಾಯಿಗೆ ಬಂದಂತೆ ಸಾಮಾಜಿಕ ಜಾಲತಾಣದಲ್ಲಿ ಹರಿಬಿಟ್ಟ ಬಗೆ, ಒಟ್ಟಾರೆಯಾಗಿ ಇವೆಲ್ಲ ಘಟನೆಗಳು ನೀವು ಈ ಬಾರಿ ಕಾರ್ಯಕ್ರಮಕ್ಕೆ ಬರಲೇಬೇಕು ಎಂದು ಪುಷ್ಟಿಕೊಡುವ ಕಾರಣಗಳಾಗಿದೆ. ಯಾರೇ ಆದರೂ ತಪ್ಪು ಮಾಡಿದ್ದರೆ ತಿದ್ದಿಕೊಳ್ಳಲಿರುವ ಒಂದು ದೊಡ್ಡ ವೇದಿಕೆಯೇ ಈ ಕಾರ್ಯಕ್ರಮವಾಗಿದೆ. ನಿಮ್ಮಿಂದ ತಪ್ಪು ಆಗಿದ್ದರೆ ಅಥವಾ ತಪ್ಪೇ ಆಗಿಲ್ಲ ಎಂದಿದ್ದರೂ ಅದನ್ನು ನೀವು ಈ ದೊಡ್ಡ ವೇದಿಕೆ ಮೂಲಕ ಹೊರಹಾಕಬಹುದು. ಹೀಗೆ ಆ ಕಡೆಯಿಂದ ಮಾತು ಬರುತ್ತಲೇ ಇದ್ದರೆ ಈ ಕಡೆ ಒಂದೊಂದು ಮಾತುಗಳು ಕೂಡ ವೃತ್ತಿಕಾಳ ಕೆನ್ನೆಗೆ ಯಾರೋ ಬಾರಿಸಿದಂತಿತ್ತು. ಸರ್, ಈ ಬಗ್ಗೆ ಯೋಚನೆ ಮಾಡಿ ನಾನೇ ಒಂದು ನಿರ್ಧಾರಕ್ಕೆ ಬರುವೆ. ನನ್ನ ನಿರ್ಧಾರ ಸ್ಪಷ್ಟವಾದ ಮೇಲೆ ನಾನು ನಿಮಗೆ ಇದೇ ನಂಬರಿಗೆ ಕರೆ ಮಾಡುವೆ. ಇಂತಹದೊಂದು ದೊಡ್ಡ ವೇದಿಕೆಗೆ ನಾನು ಬರಬೇಕೋ ಬೇಡವೋ ಎನ್ನುವ ಗೊಂದಲವಿದೆ. ಸ್ವಲ್ಪ ಸಮಯ ಆಲೋಚನೆ ಮಾಡಲು ಸಮಯಾವಕಾಶ ಕೊಡಿ ವಿನಂತಿ ಎಂಬಂತೆ ಹೇಳಿದಳು. ಪರವಾಗಿಲ್ಲ ಮೇಡಮ್, ಎಷ್ಟೇ ಸಮಯವಾದರೂ ಪರವಾಗಿಲ್ಲ. ಸಮಯಾವಕಾಶ ನಿಮಗೇ ಮೀಸಲು. ಟೈಮ್ ತೆಗೆದುಕೊಳ್ಳಿ. ಆದರೆ ನೀವಾಗಿಯೇ ಈ ನಂಬರಿಗೆ ಕರೆ ಮಾಡಲು ಸಾಧ್ಯವಿಲ್ಲ. ಇದು ಸೀಕ್ರೆಟ್ ನಂಬರ್ ಆಗಿರುವುದರಿಂದ 1-2 ದಿನ ಬಿಟ್ಟು ನಾನೇ ಕರೆ ಮಾಡುವೆ ಎಂದಿತು ಆ ಸ್ವರ. ಮತ್ತೆ ಮಾತು ಮುಂದುವರಿಸಿ, ಅಂದಹಾಗೆ ಎಂದು ತೊದಲುವಾಗಲೇ, ಗೊತ್ತು ಸರ್, ಈ ಆಫರ್ ಬಗ್ಗೆ ಹಾಗೆಯೇ ನಾನು ಬರ್ತೀನೋ ಇಲ್ಲವೋ ಎನ್ನುವ ಬಗ್ಗೆ ಯಾರಿಗೂ ಹೇಳುವುದಿಲ್ಲ. ಸತತ 4 ವರ್ಷದಿಂದ ಕರೆ ಮಾಡಿ ನೀವು ಇದೊಂದು ರಹಸ್ಯವನ್ನು ಕಾಪಾಡಲು ಮನವಿ ಮಾಡ್ತಾ ಇರೋದು ನನಗೆ ಗೊತ್ತು. ಆಣೆ ಎಂಬಂತೆ ಹೇಳಿದಳು ವೃತ್ತಿಕಾ. ಕರೆ ಕಟ್ಟಾಯಿತು. ಆ ವ್ಯಕ್ತಿ ಬಹುಶಃ ಆ ಚಾನಲಿನ ವ್ಯವಸ್ಥಾಪಕರೇ ಇರಬಹುದು. ಆದರೂ ಅವರ ನೇರಾನೇರ ಮಾತು ವೃತ್ತಿಕಾಳ ಮನಸ್ಸಿಗೆ ಆಳವಾಗಿ ನಾಟಿತ್ತು. ಅದರ ಬಗ್ಗೆ ಯೋಚನೆ ಮಾಡದೇ ಇರಲು ಸಾಧ್ಯವೇ ಇರಲಿಲ್ಲ. ಮನಸ್ಸು ಹಾಗೆ ಹಿಂದಕ್ಕೆ ಸರಿಯಿತು. ಒಳಗೆ ಬಂದ ಅಜಯನು ಕಮಿಷನರ್ ಎದುರು ಸೆಲ್ಯೂಟ್ ಹೊಡೆದು ನಿಂತನು. ಮುಗುಳ್ನಕ್ಕೂ ಅವನನ್ನು ನೋಡಿದ ಕಮಿಷನರ್ ನಂದಗೋಪಾಲರು ತಲೆ ಅಲ್ಲಾಡಿಸುತ್ತಾ, ಮಿಸ್ಟರ್ ಅಜಯ್, ನಿಮ್ಮನ್ನು ಇಲ್ಲಿಗೆ ಕರೆಸಿದ ಮುಖ್ಯ ಉದ್ದೇಶ ಏನು ಎನ್ನುವುದು ಗೊತ್ತು ತಾನೇ ಕೇಳಿದರು. ಇಲ್ಲ ಸರ್, ನನಗೆ ನಿಜವಾಗಲೂ ಇಲ್ಲಿಗೆ ಕರೆಸಿರುವ ಉದ್ದೇಶ ಗೊತ್ತಿಲ್ಲ. ಅದಕ್ಕಿಂತ ಹೆಚ್ಚಾಗಿ ನಾನು ಆ ಉದ್ದೇಶವನ್ನು ಕಂಡುಕೊಳ್ಳುವ ಪ್ರಯತ್ನ ಕೂಡ ಮಾಡಿಲ್ಲ. ಅದು ನನಗೆ ಬೇಕಾಗಿಯೂ ಇಲ್ಲ. ಸುತ್ತಲೂ ನೋಡುತ್ತಾ ಹೇಳಿದನು ಅಜಯ್. ಆಶ್ಚರ್ಯದಿಂದ ಅಜಯನ ಮುಖ ನೋಡಿದರು ನಂದಗೋಪಾಲ್. ಈ ಬಾರಿ ಅಜಯ್ ಮುಗುಳ್ನಕ್ಕೂ, ನಿಜಕ್ಕೂ ಸರ್, ನನಗೆ ಕಾರಣ ಬೇಕಾಗಿಲ್ಲ. ಯಾಕೆಂದರೆ ನನಗೆ ನನ್ನ ತಾಯಿನಾಡು ಈ ಕರ್ನಾಟಕದಲ್ಲಿ ಕೆಲಸ ಮಾಡಬೇಕು ಎನ್ನುವ ಹಂಬಲ ಬಹಳಷ್ಟಿತ್ತು. ಅದಕ್ಕಾಗಿ ಹಗಲಿರುಳು ಕಾಯುತ್ತಿದ್ದೆ. ನಾನು ದೊಡ್ಡ ದೊಡ್ಡ ಕೇಸ್ ಹ್ಯಾಂಡಲ್ ಮಾಡದೇ ಇದ್ದರೂ ಜಯಗಳಿಸಿದ ಕೇಸೆಲ್ಲವೂ ದೊಡ್ಡ ಸುದ್ದಿಯಾಗಿದ್ದು ನಿಜ. ಆದರೆ ಎಲ್ಲಿಯೂ ತೃಪ್ತಿ ಎನ್ನುವುದು ಇರಲೇ ಇಲ್ಲ. ಕಾರಣವೆಂದರೆ ಈ ನಾಡಿನಲ್ಲಿ ನನ್ನ ಜನರ ನಡುವೆ ಕೆಲಸ ಮಾಡುವ ಆ ಹುರುಪೇ ಬೇರೆ. ಈಗೊಂದು ಆಫರ್ ಬಂದ ತಕ್ಷಣ ನಿಂತ ಕಾಲಿನಲ್ಲಿ ಓಡಿ ಬಂದಿದ್ದೇನೆ. ಇದು ಹೇಗಾಯಿತು ಎಂದರೆ, ರೋಗಿ ಬಯಸಿದ್ದು ಹಾಲು ಅನ್ನ, ವೈದ್ಯ ಹೇಳಿದ್ದು ಹಾಲು ಅನ್ನ ಎನ್ನುವಂತೆ. ತನ್ನ ಪಾಕೆಟ್ ಒಳಗೆ ಕೈ ಹಾಕಿಕೊಂಡು ಲೀಲಾಜಾಲವಾಗಿ ತನ್ನ ಮನದ ಮಾತು ಹೊರಹಾಕಿದನು. ವೃತ್ತಿಕಾ ಮುಂದುವರಿಯುವುದು.